ಹಲೋ, ವೆಲ್ಕಮ್ ಬ್ಯಾಕ್ ಟು ಮಿ. ಐ ಆಮ್ ಭವ್ಯ ದೇವಯ್ಯ. ಇವತ್ತು ನಾವು ಕಬ್ಬೆ ಹಿಲ್ಸಲ್ಲಿದ್ದೀವಿ. ಟೈಮ್ ಇವಾಗ ಒಂದು 12 ಆಗಿದೆ. ನಾವು ನಿಜ ಈ ಬಿಸಿಲಲ್ಲಿ ಅದ್ರ ಮೇಲೆ ಹತ್ತಲಿಕ್ಕೆ ಆಗುತ್ತೋ ಇಲ್ವಾ ಅನ್ನೋದು ಗೊತ್ತಿಲ್ಲ. ಲೆಟ್ಸ್ ಸಿ ಆಗುತ್ತಾ ಇಲ್ವಾ ಅಂತ. ಬನ್ನಿ ಹೋಗುವ. ನನ್ನ ವೀಡಿಯೋಸ್ ಯಾರೆಲ್ಲ ನೋಡ್ತಿದ್ದೀರಾ ಏನು ಅಂತ ಗೊತ್ತಿಲ್ಲ. ಇವತ್ತು ಕಾಲೇಜ್ ಇದೆ, ನಾವು ಕಾಲೇಜ್ಗೆ ಹೋಗಲಿಲ್ಲ. ಇವತ್ತು ಈದಾಗಿರೋ ಕಾರಣ ನನ್ನ ಸ್ವಲ್ಪ ಫ್ರೆಂಡ್ಸ್ ಬರಲ್ಲ ಯಾರು, ಹಾಗಾಗಿ ನಾನು ಹೋಗಲಿಲ್ಲ. ನಾನು ಇಲ್ಲಿದ್ದೀನಿ ಈಗ. ಈ ಬಿಸಿಲಲ್ಲಿ ಬೇಕಿತ್ತಾ ಇದೆಲ್ಲ ನಮಗೆ ಅಂತ ನಿಜ ಗೊತ್ತಿಲ್ಲ. ನೋಡುವ, ಅಲ್ಲಿ ಹತ್ತಿ ಆದಮೇಲೆ ಸಿಗ್ತೀನಿ. ಓಕೆ, ಬಾಯ್ ಬಾಯ್. ಹಲೋ, ಫೈನಲಿ ನಾನು ಸ್ವಲ್ಪ ಇದೆ ಅಲ್ಲಿ ಕಾಣ್ತಿದೆ, ಗೊತ್ತಿಲ್ಲ ಆಗುತ್ತೋ ಇಲ್ವೋ ಅಂತ. ನೋಡುವ, ಇದೇ ಫಸ್ಟ್ ಟೈಮ್ ನಾವು ಬರ್ತಾ ಇರೋದು. ನೋಡುವ ಏನಾಗುತ್ತೆ ಅಂತ. ಗಾಯ್ಸ್, ಒಂದು ಅರ್ಧವರೆಗೆ ಹತ್ತಿದ್ವಿ. ಇನ್ನೂ ನೋಡಿ ನಿಮ್ಗೆ ಕಾಣ್ತಿದ್ದಲ್ಲ ಅಲ್ಲಿವರೆಗೆ ಹತ್ತಬೇಕು. ಎನರ್ಜಿ ಹಾಗೆ ಇದೆ. ಸ್ವಲ್ಪ ಒಂದು ರೆಸ್ಟ್ ತಗೊಂಡ್ವಿ ಗಾಯ್ಸ್. ಒಂದು 40% ಹತ್ತಿದ್ವಿ. ಇನ್ನೂ ಕಾಣ್ತಿದ್ದಲ್ಲ ಅಲ್ಲಿವರೆಗೆ ಹತ್ತಬೇಕು. ಕಾಣ್ತಾ ಇಲ್ಲ ಅನ್ಸುತ್ತಲ್ಲ, ಅಲ್ಲಿವರೆಗೆ ಹತ್ತಬೇಕು. ಗೊತ್ತಿಲ್ಲ ಆಗುತ್ತಾ ಇಲ್ವಾ ಅಂತ ಹತ್ತಲಿಕ್ಕೆ. ಒಂದು ಸ್ವಲ್ಪ ರೆಸ್ಟ್ ತಗೊಂಡಿದ್ದೀವಿ. ನೋಡುವ, ತುಂಬ ಚೆನ್ನಾಗಿದೆ, ಪೀಸ್ ಆಗಿದೆ. ನಾನಿಲ್ಲಿ ಒಂದು ಬೈಕ್ ಇಟ್ಕೊಂಡಿದ್ದೀನಿ. ಇಲ್ಲಿಗೆ ಇವತ್ತು ಬರ್ತೀನಿ ಅಂತಾನೆ ಒಂದು ಬೈಕ್ ಇಟ್ಕೊಂಡಿದ್ದೀನಿ. ಬನ್ನಿ, ಕರ್ಕೊಂಡು ಹೋಗಬೇಕು ಅಂತಂದರೆ ನಾನು ಕರ್ಕೊಂಡು ಹೋಗ್ತೀನಿ. ನೋಡಿ, ಇದು ನನ್ನ ಬೈಕ್. ಹೇಗಿದೆ ನನ್ನ ಬೈಕ್ ಗೈಸ್? ಬೆಟ್ಟ ಹತ್ತೋದು ಅಂತಂದರೆ ಅಷ್ಟೇನು ಈಸಿ ಇಲ್ಲ, ತುಂಬ ಕಷ್ಟ ಇದೆ, ಆಗೋದಿಲ್ಲ. ನೋಡಿ ಎಷ್ಟು ಬಿಸಿಲಿದೆ. ಫುಲ್ ಟ್ಯಾನ್ ಆಗಿ ಹೇಳೋದೇ ಬೇಡ. ಟ್ಯಾನ್ ಎಲ್ಲ ಹಾಳಾಗೋಗಿ ತಲೆನೋವು ಒಂದು ಆಗೋದ್ರೆ ಅಷ್ಟೇ ಸಾಕು. ಹತ್ತೋದು ತುಂಬ ಕಷ್ಟ ಗೈಸ್, ಆಗೋದಿಲ್ಲ. ಏನಾದರೂ ಒಂದು ಸಪೋರ್ಟ್ಗೆ ತಂದಿದ್ದಿದ್ರೆ ಆಗ್ತಾಯಿತ್ತು. ಏನೂ ತರಲಿಲ್ಲ. ಈಗ ಭಯ ಅನ್ನಿಸ್ತಿದೆ. ಹಿಂದೆ ತಿರುಗಿ ನೋಡಿದ್ರೆ ಎಲ್ಲಿ ಬಿದ್ದೋಗ್ತೀನಿ ಅನ್ನೋ ಫೀಲ್ ಆಗ್ತಾಯಿದೆ ನನಗಂತೂ. ಅಮ್ಮ, ಇನ್ನೇನಾಯಿತು, ಆಲ್ಮೋಸ್ಟ್ ಬಂದುಬಿಟ್ವಿ. ನೋಡುವ, ಅಲ್ಲಿ ಹೋಗಿ ಸಿಗ್ತೀನಿ. ಬಾಯ್ ಬಾಯ್ ಗೈಸ್. ಹೇಳಲಾಗಿಲ್ಲ, ತುಂಬ ಕಷ್ಟ ಇದೆ. ಹತ್ತಿ ಸಾಕಾಯ್ತು ನಂಗಂತೂ. ತುಂಬ ಬಿಸಿಲಿದೆ, ಹೇಳೋದೇ ಬೇಡ, ಅಷ್ಟಲ್ಲ, ತುಂಬ ಬಿಸಿಲಿದೆ. ಫುಲ್ ಸುಸ್ತಾಗ್ತಾಯಿದೆ. ಗೊತ್ತಿಲ್ಲ, ಇನ್ನೊಂದು ಆಯಿತು 90%. ಒಂದು 90% ನಾವು ಫಿನಿಷ್ ಮಾಡಿದ್ದೀವಿ. ಇನ್ನೊಂದು 10% ಬಾಕಿ ಇದೆ. ತುಂಬ ಕಷ್ಟ ಇದೆ ಈ ಬಿಸಿಲಲ್ಲಿ ಬಂದರೆ. ಈ ಸಮ್ಮರಲ್ಲಿ ಬಂದರೆ ತುಂಬ ಕಷ್ಟ ಇದೆ. ಯಾರೋ ಪಾಪ ಬಂದರು, ನಾವು ಹತ್ಬೋದು ಅಂದ್ಕೊಂಡು. ಒಂದು ಲೇಡಿ ಚಿಕ್ಕ ಮಗು ಎಲ್ಲ ಪಾಪ ಮಗುನ ಕರ್ಕೊಬಂದಿದ್ದಾರೆ. ಒಂದು ಸ್ವಲ್ಪ ಹತ್ತಿದ್ರು, ಅಲ್ಲಿಗೆ ತುಂಬ ಸುಸ್ತಾಗೋಯ್ತು ಅವ್ರಿಗೆ. ಪಾಪ ಹಾಗೆ ಹೋಗ್ಬಿಟ್ರು. ನೋಡಿ, ಆವಾಗ ಒಂದು ಧೈರ್ಯ ಬಂತು, ಶೋ ಪಾಪ ಚಿಕ್ಕ ಮಗುನೇ ಹತ್ತಿದ್ರೆ ನಮ್ಗೆ ಯಾಕಾಗಲ್ಲ ಅಂತ ಹೇಳಿ. ಪುನೀತ್ ಸರ್ ಒಂದು ಸಾಂಗ್ ಎಲ್ಲ ನೆನಪಾಯಿತು, ಪವರ್ ಆಫ್ ಯೂತ್. ನಾವಿವತ್ತು ಹತ್ತುತ್ತಾ ಇರೋದು ನೋಡಿದ್ರೆ ನನಗೆ ಗೊತ್ತಿಲ್ಲ ಏನು ಹೇಳ್ಕೋಬೇಕು ನನಗೆ ನಾನೇ ಅಂತ. ಹಾಗೆ ರಿಸ್ಕ್ನ ತಗೋಬೇಕು ಅಂತ ಅನ್ನಿಸ್ತು ಇವತ್ತು, ಹಾಗಾಗಿ ತಗೊಂಡ್ವಿ ಅಷ್ಟೇ. ಹೇಗಿದೆ ನೋಡಿ ನಮ್ಮ ಕಬ್ಬೆ ಹಿಲ್ಸ್. ನಾವು ಅಲ್ಲಿ ಕಾಣ್ತಿದ್ದಲ್ಲ, ಅಲ್ಲಿಂದ ಬಂದಿದ್ದು. ಅಲ್ಲಿಂದ ಹಾಗೆ ಬಂದು ಅಲ್ಲೊಂದು ಇದು ಕಾಣಿಸ್ತಿದ್ದಲ್ಲ, ಅಲ್ಲಿ ಸ್ವಲ್ಪ ರೆಸ್ಟ್ ಮಾಡಿದ್ವಿ. ಅದಾದಮೇಲೆ ಹತ್ಕೊಂಡ್ಬಂದು ಅಲ್ಲೊಂದು ಮಿಡಲಲ್ಲೊಂದು ರೆಸ್ಟ್ ತಗೊಂಡ್ವಿ. ಹಾಗೆ ಈಗ ಹತ್ತಿ ಫೈನಲಿ ಇಲ್ಲಿದ್ದೀವಿ. ಬೇಜಾರೇನಪ್ಪ ಅಂತಂದರೆ ಮಧ್ಯಾಹ್ನ ಹೊತ್ತು ಬಂದಿದ್ದೀವಲ್ಲ, ಅದೇ ಬೇಜಾರು. ಅದು ಮಾರ್ನಿಂಗ್ ಬೇಗ ಬರಬೇಕಾಗಿತ್ತು, ಇಲ್ಲ ಈವ್ನಿಂಗ್ ಬರಬೇಕಾಗಿತ್ತು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಂದು ಕಲ್ಲನ್ನು ನಾನೇ ತಳ್ಳಿಬಿಟ್ಟೆ. ನಾನು ತಳ್ಳಲಿಲ್ಲ, ಅದು ಹಾಗೆ ಹೋಯ್ತು. ನಾನು ಏನು ಮಾಡೋಕ್ಕಾಗಲ್ಲ. ನೋಡಿ ಹೇಗಿದೆ ಅಂತ ವ್ಯೂವೆಲ್ಲ. ಫುಲ್ ಚೆನ್ನಾಗಿದೆ, ಫುಲ್ ಸುಸ್ತಾಗಿದೆ. ಇನ್ನು ಪುನಃ ಇಳಿಯೋದು ತುಂಬ ಕಷ್ಟ ಇದೆ ಅಂತ ಅನ್ಕೋತೀನಿ. ಕಷ್ಟ ಇಲ್ಲ, ಹತ್ತೋದೇ ತುಂಬ ಕಷ್ಟ. ಇಳಿಯೋದು ನನಗನ್ಸೋ ಪ್ರಕಾರ ಪರವಾಗಿಲ್ಲ. ಇಳಿಯೋದು ಎಷ್ಟು ಬೆಟರ್ ಅಂತ ಅನಿಸುತ್ತೆ. ಗೊತ್ತಿಲ್ಲ, ನೋಡುವ. ಗೈಸ್, ಇಲ್ಲಿ ವ್ಯೂ ಮಾತ್ರ ಸಖತ್ತಾಗಿದೆ. ಚೆನ್ನಾಗಿ ಗಾಳಿ ಬರ್ತಿದೆ. ಅಂದರೆ ಇಲ್ಲಿ ಯಾರು ಬಂದಿದ್ದಾರೆ ಅಂತ ಅಂದರೆ ಇಲ್ಲಿ ಸ್ಟೇ ಆಗಿದ್ದಾರೆ ಅಂತ ಅನ್ಕೋತೀನಿ. ಪೀಸ್ ಆಗಿದೆ. ಯಾರಿಗಾದ್ರೂ ನೆಮ್ಮದಿ ಬೇಕು ಅಂತಂದರೆ ಇಲ್ಲಿಗೆ ಬನ್ನಿ. ನೋಡಿ ಅಲ್ಲಿ ವ್ಯೂ ಹೇಗಿದೆ ಅಂತ ಹೇಳಿ.
ಫುಲ್ ಅಮೇಝಿಂಗ್ ಆಗಿದೆ. ಇದಿಷ್ಟು ನನ್ನ ಇವತ್ತಿನ ವ್ಲಾಗ್ ಆಗಿತ್ತು. ನಿಮಗೆ ನನ್ನ ವ್ಲಾಗ್ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹಾಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್, ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಫಾರ್ ವಾಚಿಂಗ್.